ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ಕೆರಳಿ ಕೆಂಡವಾಗಿದೆ. ಇಸ್ರೇಲ್ ಮೇಲೆ ಮಿಸೈಲ್ಗಳ ಸುರಿಮಳೆಗೈದಿದೆ ಇರಾನ್. ಟೆಲ್ ಅವೀವ್, ಹೈಫಾ ನಗರ ಸೇರಿ ಹಲವು ಕಡೆಗಳಲ್ಲಿ ಇರಾನ್ ದೊಡ್ಡ ಮಟ್ಟದ ದಾಳಿ ನಡೆಸಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡಿದ್ದು 16 ಮಂದಿಗೆ ಗಾಯಗಳಾಗಿದೆ. ಇರಾನ್ ದಾಳಿಗೆ ಇಸ್ರೇಲ್ ನಲುಗಿ ಹೋಗಿದೆ. ಕಟ್ಟಡಗಳು ಸಂಪೂರ್ಣ ಧ್ವಂಸ ಆಗಿದ್ದು, ದಾಳಿ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ ಇಸ್ರೇಲ್ನಲ್ಲಿ. ಇರಾನ್ ದಾಳಿಯ ಪರಿಣಾಮ ಅಮೆರಿಕ ಯಾವಾಗ ಇರಾನ್ ಮೇಲೆ ದಾಳಿ ನಡೆಸ್ತೋ ಇರಾನ್ ಕೆರಳಿ ಕೆಂಡವಾಗಿದೆ. ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಂತಿದ್ದ ಹಾಗೇನೆ ಇರಾನ್ ಇಸ್ರೇಲ್ ಮೇಲಿನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಇವತ್ತು ಇರಾನ್ ನಡೆಸಿರುವಂತಹ ದಾಳಿಯಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಸ್ರೇಲ್ನಲ್ಲಿ ಅನ್ನೋದು ನೋಡ್ತಾ ಇದ್ದೀರಾ. ಅಕ್ಷರಶಃ ಮಿಸೈಲ್ಗಳ ಸುರಿಮಳೆಗೈದಿದೆ ಇರಾನ್. ಆ ಇಡೀ ಪ್ರದೇಶ ಹೇಗಾಗಿದೆ ನೋಡಿ. ಮಿಸೈಲ್ಗಳ ದಾಳಿಯಿಂದ ಅಲ್ಲಿದ್ದಂಥ ಕಟ್ಟಡಗಳೆಲ್ಲ ಸಂಪೂರ್ಣ ಧ್ವಂಸ ಆಗಿದೆ. ಎಲ್ಲವೂ ಸರ್ವನಾಶ ಆಗಿರುವಂತಹ ಚಿತ್ರಣ ಇಸ್ರೇಲ್ನಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಈ ಟೆಲ್ ಅವೀವ್ ಮತ್ತೊಂದು ಭಾಗ, ಎರಡು ಕಡೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಈ ದೊಡ್ಡ ಮಟ್ಟದ ದಾಳಿ ನಡೆಸಿದೆ. ಇದೆಲ್ಲ ಇರಾನ್ ಮಿಸೈಲ್ಗಳ ಹೊಡೆತಕ್ಕೆ ಅಲ್ಲಿನ ಕಟ್ಟಡಗಳು ಹೇಗಾಗಿದೆ ಅನ್ನೋದರ ವಿಜುವಲ್ಸ್ ನೀವೀಗ ಗಮನಿಸ್ತಾ ಇರೋ. ಯಾಕಂದ್ರೆ ಅಮೆರಿಕ ಇರಾನ್ ಮೇಲೆ ಮಾಡಿರುವಂತ ದಾಳಿ ಇದೆಯಲ್ಲ, ಅದರ ತೀವ್ರತೆ ಬಹಳ ದೊಡ್ಡದು. ಇದರಿಂದ ಇರಾನ್ ಕೆರಳಿ ಕೆಂಡ ಆಗಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ಇಸ್ರೇಲ್ನ ಮೇಲೆ ಇಷ್ಟು ದೊಡ್ಡ ಮಟ್ಟದ ದಾಳಿಯನ್ನ ಇರಾನ್ ನಡೆಸಿದೆ. ಕಟ್ಟಡಗಳು ಸಂಪೂರ್ಣ ಧ್ವಂಸ ಆಗೋಗಿದೆ. ಸ್ಥಳದಲ್ಲಿ 16ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇದೆ. ಸುರಿಮಳೆನೆ ಸುರಿಸಿದ ಇರಾನ್ ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಹಾರಿಬಿಟ್ಟಿರೋದು. ಇದಕ್ಕೆ ಇಸ್ರೇಲ್ ಸದ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ. ಇನ್ನಷ್ಟು ತೀವ್ರಗೊಳ್ತಾ ಇದೆ ಯುದ್ಧ. ಅದು ಅಮೆರಿಕ ಎಂಟ್ರಿ ಆದ ನಂತರ ಇರಾನ್ ಇಸ್ರೇಲ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸಿರೋದು. ಇಸ್ರೇಲ್ನಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಟೆಲ್ ಅವೀವ್ ಮತ್ತೆ ಹೈಫಾ ನಗರಗಳಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ದೃಶ್ಯಗಳನ್ನ ಒಂದು ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಇರಾನ್ ಮೇಲೆ ಇರಾನ್ನ ಅಣು ಸ್ಥಾವರಗಳೇನಿತ್ತು ಅಂದ್ರೆ ಅಣು ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಹ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಇರಾನ್ ಏನೆಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಲ್ಲ, ಆ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ ನಂತರದಲ್ಲಿ ಕೆರಳಿ ಕೆಂಡ ಆಗಿರುವಂತಹ ಇರಾನ್ ಇಸ್ರೇಲ್ ಮೇಲಿನ ತನ್ನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಆ ದಾಳಿಯ ತೀವ್ರತೆ ಏನು, ಅದರಿಂದ ಆಗಿರುವಂತಹ ಪರಿಣಾಮಗಳೇನು ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀವಿ. ಇಸ್ರೇಲ್ ಅಂತೂ ನಲುಗಿ ಹೋಗಿದೆ. ಇಷ್ಟು ದಿನ ಇಸ್ರೇಲ್ ಪ್ರಾಕ್ಸಿ ವಾರ್ಗಳನ್ನ ನಡೆಸ್ತಾ ಇತ್ತು. ಹಮಾಸ್, ಪ್ಯಾಲೆಸ್ಟೀನ್ ಇದೆಲ್ಲವೂ ಕೂಡ ಪ್ರಾಕ್ಸಿ ವಾರ್, ಪರೋಕ್ಷವಾಗಿ ಇರಾನ್ನ ಸಪೋರ್ಟ್ ಹೊಂದಿದ್ದಂತಹ ಹಮಾಸ್ ಉಗ್ರರು ಇಂಥವರ ಜೊತೆಗೆ ಯುದ್ಧ ನಡೀತಾ ಇತ್ತು. ಆದರೆ ಈಗ ತನಗೆ ಸರಿಸಮನಾದಂತಹ ಒಂದು ದೇಶ, ಇಸ್ರೇಲ್ಗಿಂತಲೂ ದೊಡ್ಡ ದೇಶ ಇರಾನ್. ಇರಾನ್ನ ಜೊತೆಗೆ ಈಗ ಇಸ್ರೇಲ್ ಯುದ್ಧಕ್ಕಿಳಿದಿರುವ ಪರಿಣಾಮ ಇರಾನ್ ನಡೆಸ್ತಾ ಇರುವಂತಹ ಭೀಕರ ದಾಳಿಗೆ ಇಸ್ರೇಲ್ ಅಕ್ಷರಶಃ ತತ್ತರಿಸಿ ಹೋಗಿದೆ, ನಲುಗಿ ಹೋಗಿದೆ. ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಂತಿದ್ರು ಕೂಡ ಇರಾನ್ನಿಂದ ಆಗ್ತಾ ಇರುವಂತಹ ದಾಳಿಯ ಹೊಡೆತವನ್ನ ಸಹಿಸಿಕೊಳ್ಳೋದಕ್ಕೆ, ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಇಸ್ರೇಲಿಂದ ಸಾಧ್ಯ ಆಗ್ತಾನೆ ಇಲ್ಲ. ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡಿದ್ರೆ ಇರಾನ್ಗೆ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎರಡು ದೇಶಗಳ ನಡುವಿನ ಅಂತರ ಬಹಳ ದೊಡ್ಡದ್ದು. ಇರಾನ್ ಪ್ಲಾನ್ ಮಾಡಿದ್ರೆ ಅಮೆರಿಕದ ಇತರೆ ಕಡೆಗಳಲ್ಲಿರುವಂತಹ, ಅಂದ್ರೆ ವಿಶ್ವದ ಇತರೆ ಕಡೆಗಳಲ್ಲಿರುವಂತಹ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನ ಬೇಕಿದ್ರೆ ಟಾರ್ಗೆಟ್ ಮಾಡಬಹುದು. ಅಮೆರಿಕ ಮೇಲೆ ದಾಳಿ ಮಾಡೋದು ಇರಾನ್ಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಸಾಧ್ಯವಾಗಿದೆ. ಹೀಗಾಗಿ ಇರಾಕ್ ಮೇಲಿನ ತನ್ನ ದಾಳಿಯನ್ನೇ ತೀವ್ರಗೊಳಿಸಿದೆ ಇರಾನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.